ದಕ್ಷಿಣ ಕರ್ನಾಟಕಕ್ಕೂ ಪಂಜುರ್ಲಿ ಅಲಂಕಾರ ಕಾಲಿಟ್ಟಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ವೀರಪಲ್ಲಿ ಗ್ರಾಮದ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮನಿಗೆ ಪಂಜುರ್ಲಿ ಅಲಂಕಾರವನ್ನ ಮಾಡಿದ್ದು, ಪಂಜುರ್ಲಿ ಹನುಮನನ್ನ ಕಂಡು ಭಕ್ತರು ಮೂಕ ವಿಸ್ಮಿತರಾದರು. ಪ್ರತಿ ವರ್ಷವೂ ಹನುಮ ಜಯಂತಿ ಮಾರನೆಯ ದಿನ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಅಲಂಕಾರವನ್ನ ನಡೆಸಲಾಗುತ್ತೆ, ಜೊತೆಗೆ ಪೂಜೆಯನ್ನ ಕೂಡ ನಡೆಸಲಾಗುತ್ತೆ. ಅದರಂತೆ ಈ ಬಾರಿ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿದ್ದು, ಪಂಜುರ್ಲಿ ಹನುಮನಿಗೆ ಹೋಮ ಹವನ ಸೇರಿದಂತೆ ವಿಶೇಷ ಪೂಜೆಯನ್ನ ನೆರವೇರಿಸಿದರು. ನನ್ನ ಹೆಸರು ಪ್ರದೀಪ್ ಅಂತ, ಆಂಜನೇಯ ಸುತ ಫೌಂಡೇಶನ್ ಅಧ್ಯಕ್ಷರಾಗಿ ಸುಮಾರು 7 ವರ್ಷದಿಂದ ಹನುಮ ಜಯಂತಿ ಹಾಗೂ ರಾಮಕೋಟೆ ಭಜನೆ ನಡೆಸಿಕೊಂಡು ಬರುತ್ತಾ ಇದ್ದೇವೆ. ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಗಳನ್ನು ಅತಿ ಹೆಚ್ಚಾಗಿ ನಿರ್ವಹಿಸಿ ನಮ್ಮ ಕ್ಷೇತ್ರವನ್ನು ಇನ್ನೂ ಅತಿ ಅಭಿವೃದ್ಧಿಗೊಳಿಸಿದ್ದಾರೆ. ಇನ್ನೂ ಅತಿ ಹೆಚ್ಚು ಅಭಿವೃದ್ಧಿಗೊಳಿಸಬೇಕಾಗಿ ನಮ್ಮ ಕಡೆಯಿಂದ ವಿನಂತಿ. ಈ ವರ್ಷ ವಿಶೇಷವಾಗಿ ನಾವು ಪಂಜುರ್ಲಿ ಅಲಂಕಾರವನ್ನು ನಾವು ನಿರ್ವಹಿಸಿದ್ದೇವೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಚಕರು, ಸುಮಾರು ಒಂದು 15ರಿಂದ 20 ಜನ ಅರ್ಚಕರು ಬಂದು ಈ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಅತಿ ಹೆಚ್ಚು ಭಕ್ತಾದಿಗಳು ಇಲ್ಲಿ ನೆರವೇರಿದ್ದಾರೆ. ಈಗ ಹೆಚ್ಚು ಕಡಿಮೆ ಒಂದು 5,000ರಿಂದ 10,000 ಜನಸಂಖ್ಯೆ ಸೇರಿರುವುದರಿಂದ ಎಲ್ಲ ರೀತಿಯ ಅನ್ನ ಸಂತರ್ಪಣೆ, ರಾಮಕೋಟಿ ಭಜನೆ, ರಾಮತಾರಕ ಹೋಮವನ್ನು ಎಲ್ಲಾನು ನಿರ್ವಹಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು ಬಂದು ನಮಗೆ ಆಶೀರ್ವಾದ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಜೈ ಶ್ರೀರಾಮ್. ತುಂಬಾ ನಮಗೆ ಹೆಂಗ್ ಅನ್ಸುತ್ತೆ ಅಂದ್ರೆ ತುಂಬಾ ಇಂಪ್ರೆಷನ್. ನಮ್ಗೆ ಇದೆಲ್ಲ ಜನನೇ ನಮ್ಗೆ ಸಾಥ್ ಕೊಟ್ಕೊಂಡು ನಮ್ಮನ್ನ ಇಷ್ಟು ದೂರ ಬೆಳೆಸಿದ್ದಾರೆ. ನಾವಿನ್ನೂ ಅತಿ ಹೆಚ್ಚಾಗಿ ನಾವು ಸಾಥ್ ಕೊಡ್ತಾ ಇದ್ದಾರೆ ಜನ ನಮ್ಗೆ. ನಾವಿನ್ನೂ ಹೆಚ್ಚಾಗಿ ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಬೆಂಬಲದಿಂದ ನಾವಿನ್ನೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಭಕ್ತಾದಿಗಳು ಬರ್ತಾ ಇರೋದ್ರಿಂದ ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನು ನಾವು ನಡೆಸಬೇಕು ಅಂತ ಹೇಳ್ಬಿಟ್ಟು ನಾವು ಆಸೆ ಪಟ್ಟಿದ್ದೇವೆ. ಅದೇ ಇದರಲ್ಲಿ ಈಗ ಪ್ರತಿ ವರ್ಷದಂತೆ ನಾವು ಕ್ಯಾಲೆಂಡರ್ ನೂತನವಾಗಿ 2026 ನೂತನ ಕ್ಯಾಲೆಂಡರ್ ಅನ್ನು ಆಲ್ರೆಡಿ ಬಿಡುಗಡೆ ಮಾಡಿದ್ದೇವೆ. ಪ್ರತಿ ವರ್ಷದಂತೆ ನಾವು ಕ್ಯಾಲೆಂಡರ್ ಅನ್ನು ವರ್ಷ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಈಗ 2 ವರ್ಷದಿಂದ ಇದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅತಿ ಹೆಚ್ಚಾಗಿ ಈಗ ಇನ್ನೂ ಅತಿ ಹೆಚ್ಚಿನ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳೋದಕ್ಕೆ ಪ್ರತಿ ವರ್ಷನೂ ನನಗೆ ಜನ ಇದೇ ತರ ಸಹಕಾರ ಕೊಡಬೇಕು ಅಂತ ನಾನು ತಿಳ್ಕೊಂಡು ತುಂಬಾ ಅದು ನಮಗೆ ಪಂಜುರ್ಲಿ ಅಲಂಕಾರ ಮಾಡಿರೋದ್ರಿಂದ ಜನ ನಮಗೆ ಕೊಡ್ತಾ ಇರೋ ರೆಸ್ಪಾನ್ಸ್ ಏನಂದ್ರೆ ಇದುವರೆಗೂ ನಮ್ಮ ಇಡೀ ಚಿಂತಾಮಣಿ ತಾಲೂಕಿನಲ್ಲಿ ಎಲ್ಲೂ ಮಾಡಿಲ್ಲ. ನಾವು ಇದನ್ನ ಮೂವಿನಲ್ಲಿ ಮಾತ್ರ ನೋಡಿದೀವಿ, ಕಾಂತಾರ ಮೂವಿನಲ್ಲಿ ಅಂತಂದ್ರು. ಇಲ್ಲಿ ಬಂದು ನೋಡಿದ ತಕ್ಷಣ ಜನರು ಪುನೀತರಾಗ್ತಾ ಇದ್ದಾರೆ, ದೇವರ ದರ್ಶನ ಪಡೆದು ಪುನೀತರಾಗ್ತಾ ಇದ್ದಾರೆ. ನಮಗ್ ತುಂಬಾ ಆನಂದ ನಮ್ಮ ಕೈಯಲ್ಲಿ ತಡೆಯಕ್ ಆಗ್ತಾ ಇಲ್ಲ, ಅಷ್ಟು ಆನಂದ ಇದೆ ನಮ್ಗೆ. ಇನ್ನು ವಿಭಿನ್ನವಾಗಿ ನಾವು ನಡೆಸಬೇಕು ಅಂತ ಇನ್ನೂ ಅತಿ ಹೆಚ್ಚು ಆಸೆಯಲ್ಲಿದ್ದೀವಿ. ನಾವು ಪ್ರತಿ ವರ್ಷನೂ ನಾವು ಅಲಂಕಾರಗಳನ್ನ ವಿಭಿನ್ನವಾಗಿ ನಾವು ಮಾಡ್ತಾ ಬರ್ತಾ ಇದೀವಿ. ಯಾಕಂದ್ರೆ ಜನಕ್ಕೆ ಅದು ಆಹ್ವಾನ, ದೇವರದು ಹೆಂಗೆ ಏನು ಅನ್ನೋದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದೇವರಿಗೆ ಎಷ್ಟು ಗೌರವ ಕೊಡಬೇಕು ಅನ್ನೋದನ್ನ ನಾವು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.